ಸೊ ಈ ಹಬ್ಬಗಳೆಲ್ಲ ನಮ್ಮ ಫಾಸ್ಟಿಂಗ್ ಅಂದ್ರೆ ಉಪವಾಸಗಳ ಮೇಲೆ ನಿಂತಿದೆ. ಇದು ಯಾಕೆ ಹಿಂದಿನವರಿಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ಸುಮ್ನೆ ಮಾಡ್ತಾರಾ? ಮಾಡೋಕ್ ಸಾಧ್ಯನೇ ಇಲ್ಲ. ಅಂದ್ರೆ ಭೌಗೋಳಿಕವಾಗಿ ಸಸ್ಟೈನ್ ಆಗಿರೋ ಜೀವ ಫಾಸ್ಟಿಂಗ್ ಅಲ್ಲಿ ಅಂತಂದ್ರೆ ಮೀನು. ಈಗ ಸಪೋಸ್ ಉಪವಾಸ ಇರೋದ್ರಿಂದ ನಮ್ಗೆ ನಮ್ಮ ದೇಹದ ಯಾವ್ದಾದ್ರು ಬೇರೆ ಆರ್ಗನ್ಸ್ ಗಳಿಗೆ ಏಟ್ ಆಗೋದು ಈ ತರ ಏನಾದ್ರು ಆಗುತ್ತಾ? ಚಾನ್ಸ್ ಇಲ್ಲ. ಇಲ್ಲ ಇಲ್ಲ, ಉಪವಾಸ ಇರೋದ್ರಿಂದ ಪ್ರಾಬ್ಲಮ್ ಆಗಲ್ಲ. ಉಪವಾಸದ ಹೆಸರಲ್ಲಿ ಮೋಸ ಮಾಡ್ತಾರಲ್ಲ ಅವಾಗ ಆಗುತ್ತೆ. ಫಾಸ್ಟಿಂಗ್ ಗೆ ಒಂದು ಸೈಡ್ ಎಫೆಕ್ಟ್ಸ್ ಇದಾವೆ. ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿರ್ಲಿಲ್ಲ ಇದನ್ನ. ಈಗ ರಾಮನವಮಿ ಹೆಂಗ್ ಮಾಡ್ತಾರೆ ಅಂದ್ರೆ ಮನೇಲಿ ಹೊಟ್ಟೆ ತುಂಬಾ ತಿಂಡಿ ತಿಂದು ಹೋಗಿ ಹೊರಗಡೆ ಪಾನಕ ಹಂಚಿ ಕೋಸಂಬರಿ ಹಂಚಿ ಮಜ್ಜಿಗೆ ಹಂಚಿ ಇವ್ರಿಗೆ ಸಂಬಂಧನೇ ಇಲ್ದಿರಂಗೆ ಎಲ್ಲಾದು ತಿನ್ನೋದು. ಪಾನಕದ ಫೀಚರ್ ಬೇರೆ, ಮಜ್ಜಿಗೆದು ಫೀಚರ್ ಬೇರೆ, ಕೋಸಂಬರಿದು ಫೀಚರ್ ಬೇರೆ. ಸರ್ ನಾನು ಫಾಸ್ಟಿಂಗ್ ಮಾಡಿದಕ್ಕೆ ಯಾರಿಗೂ ಫಾಸ್ಟಿಂಗ್ ಮಾಡಿದಕ್ಕೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟಿದಾರಂತೆ ಯಾರೋ. ಓ ಮೈ ಗಾಡ್. ಅದೇ ನಾನ್ ಸೆನ್ಸ್ ಅಲ್ವೇನ್ರಿ ಅದು? ನಾನು ಇನ್ನೊಂದು ನೋಡಿದ್ದೀನಿ ಸರ್. ಏನಂತ ಹೇಳಿದ್ರೆ, ನಾನು ಫಾಸ್ಟಿಂಗ್ ಇದ್ರೆ ಮಧ್ಯಾಹ್ನ ಆಗುವಷ್ಟರಲ್ಲಿ ಹಸಿವೆ ಆಗ್ಬಿಡುತ್ತೆ, ನಂಗೆ ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಡುತ್ತೆ, ನಾನು ಏನ್ ಮಾಡ್ಬೇಕು ಹಂಗಾದ್ರೆ ಅನ್ನೋದನ್ನ ಕೇಳೋದನ್ನ ನಾನು ನೋಡಿದ್ದೀನಿ. ಬೇವು ಬೆಲ್ಲ ಬೇಕು ಅಂತಂದ್ರೆ, ಅಥವಾ ನಮಗೆ ಯುಗಾದಿ ಹಬ್ಬಕ್ಕೆ ಮಾವು ಬೇವನ್ನ ನಾವು ಇಟ್ಟು ಪೂಜೆ ಮಾಡ್ತೀವಿ ಅಂತಂದ್ರೆ, ಮಾವಿನ ಮರಗಳು ಬೇವಿನ ಮರಗಳು ಎಷ್ಟು ನೆಟ್ಟಿದೀವಿ ನಾವು? ನಮಗೆ ನಮ್ಮನ್ನ ನಾವು ಸ್ಯಾಟಿಸ್ಫೈ ಮಾಡ್ಕೋಬೇಕು. ಉಪವಾಸ ಅಂತಂದ್ರೆ ನನಗೆ ಉಪವಾಸ ಇರೋದು ನನಗೆ ಖುಷಿ ಕೊಡ್ಬೇಕು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋದ ಆರೋಗ್ಯ ಕಳಕಳಿಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬಹುಶಃ ನಾವು ಸುಮಾರು 150ಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಆರೋಗ್ಯದ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇದು ಸುಮಾರು ಜನರಿಗೆ ಹೆಲ್ಪ್ ಆಗ್ತಾ ಇದೆ. ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿನಯ್ ಕುಮಾರ್ ಅವರು ಪ್ರತಿದಿನ ಒಂದೊಂದು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಅವ್ರು ಜಾಯ್ನ್ ಆಗಿದ್ದಾರೆ. ಡಾಕ್ಟ್ರೆ, ಕಾರ್ಯಕ್ರಮ ಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಭೇಟಿಯಾಗಿದ್ದೀವಿ. ಡಿಸ್ಕಷನ್. ಎಸ್, ಹೊಸ ವರ್ಷ ಶುಭಾಶಯ. ಹೌದು, ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ. ಸೊ ಹಾಗಾಗಿ ಎಲ್ಲ ವೀಕ್ಷಕರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮವನ್ನು ನಾವು ನೈಕಾನ್ ಅವರ Z30 ಕ್ಯಾಮರಾದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ ನಾವು ಯಾವ ಕ್ಯಾಮರಾವನ್ನು ಯೂಸ್ ಮಾಡ್ತೀವಿ, ಯಾವ ಕ್ಯಾಮರಾ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದೆಲ್ಲ ಇದೆ. ಹಾಗಾಗಿ ಯಾರಿಗಾದರೂ ಒಳ್ಳೆಯ ಕ್ಯಾಮರಾ ಬೇಕು ಅಂತ ಹೇಳಿದ್ರೆ ನೈಕಾನ್ನ Z30 ವ್ಲಾಗ್ಗೆ ಸೂಪರ್ ಆಗಿರುವಂಥ ಕ್ಯಾಮರಾ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸುಮಾರು ಜನ ನಮ್ಮ ಪ್ರಶ್ನೆನೂ ಕೇಳಿದ್ದಾರೆ, ಯಾವ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದು ಸರ್ ನೀವು ಅಂತಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಈ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ. ಯಾರಾದರೂ ಬೇಕಾದರೆ ನೈಕಾನ್ನ Z30ಯನ್ನು ತಗೋಬಹುದು. ಓಕೆ, ಇವತ್ತಿನ ಪ್ರಶ್ನೆ ಬಹಳ ಬ್ಯೂಟಿಫುಲ್ ಆಗಿದೆ. ಡಾಕ್ಟ್ರೆ, ನಾವು ಈ ಹಿಂದೆ ಫಾಸ್ಟಿಂಗ್ ಬಗ್ಗೆ ಮಾತಾಡಿದ್ದೀವಿ, ನಿಮ್ಗೆ ಗೊತ್ತಿರ್ಬೋದು. ಸೊ ಅದು ಚಳಿಗಾಲದಲ್ಲಿ ಮಾತಾಡಿರುವಂಥದ್ದು. ಈಗ ಬೇಸಿಗೆಗಾಲದಲ್ಲಿದ್ದೀವಿ. ಬೇಸಿಗೆ ಅಂತ ಹೇಳಿದ್ರೆ ಈಗ ನೀರಿಲ್ಲ ಅಂತ ಸುಮಾರು ಜನ ಹೇಳ್ತಿದ್ದಾರೆ. ಆ ಥರದ ಕಟ್ಟ ಬೇಸಿಗೆಯಲ್ಲಿ ನಾವೀಗ ಕೂತ್ಕೊಂಡಿದ್ದೀವಿ. ಸೊ ಬೇಸಿಗೆಯಲ್ಲಿ ಒಂದಿಷ್ಟು ಹಬ್ಬಗಳು ಬರುತ್ತೆ. ಸೊ ಈ ಹಬ್ಬಗಳೆಲ್ಲ ನಮ್ಮ ಫಾಸ್ಟಿಂಗ್ ಅಂದ್ರೆ ಉಪವಾಸಗಳ ಮೇಲೆ ನಿಂತಿದೆ. ಇದು ಯಾಕೆ? ಹಿಂದಿನವರಿಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ಸುಮ್ನೆ ಮಾಡ್ತಾರಾ? ಮಾಡೋಕ್ ಸಾಧ್ಯನೇ ಇಲ್ಲ. ಏನೋ ಒಂದು ಒಳ್ಳೆಯ ಒಂದು ವ್ಯಾಲ್ಯೂಯಬಲ್ ಥಾಟ್ಸ್ ಅನ್ನ ಇಟ್ಕೊಂಡೆ ಇದನ್ನೆಲ್ಲ ರೆಡಿ ಮಾಡಿರ್ತಾರೆ ಅನ್ನುವಂಥ ಒಂದು ನಮ್ಮ ಹಳೆಯ ವಿಡಿಯೋದಲ್ಲೂ ಗೊತ್ತಾಗಿದೆ. ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಬೇಕು. ಈಗ ಸದ್ಯಕ್ಕೆ ಬೇಸಿಗೆಯಲ್ಲಿ ಬರುವಂತ ಹಬ್ಬಗಳು ಮತ್ತೆ ಉಪವಾಸಗಳು, ಇದ್ರ ಬಗ್ಗೆ ನೀವೇನು ಹೇಳ್ತೀವಿ? ಓಕೆ, ಫಾಸ್ಟಿಂಗ್ ಎನಿ ಗಿವನ್ ಡೇ ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಸರ್. ಸೊ ಹ್ಯೂಮನ್ ಎವಲ್ಯೂಷನ್ ಅಂತ ನಾವು ಬಯೋಲಾಜಿಕಲ್ ಎಂಟಿಟಿಯಾಗಿ ಮಾತಾಡೋದಾದ್ರೆ ಅಥವಾ ಝುವಾಲಜಿ ಪಾಯಿಂಟ್ ಆಫ್, ಸೊ ಅದರಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿರೋದು ಎವಲ್ಯೂಷನ್ ಅಲ್ಲಿ ಫಾಸ್ಟಿಂಗ್. ಸೊ ಫಾಸ್ಟಿಂಗ್ ಅಂತಂದ್ರೆ ನಿಮಗೆ ಉಪವಾಸ ಇರೋದು ಹೇಗೆ, ಯಾವಾಗ, ಎಷ್ಟೊತ್ತು, ಹೆಂಗ್ ಬೇಕಿದ್ರು ನೀವು ಅದನ್ನ ಕನ್ಸಿಡರ್ ಮಾಡ್ಕೋಬಹುದು. ಡಿಫ್ರೆಂಟ್ ಟೈಪ್ಸ್ ಆಫ್ ಉಪವಾಸ ಇದೆ. ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಈ ಟಾಪಿಕ್ ಮುಗಿಸ್ಬಿಡ್ತೀನಿ. ಸೊ ಜಗತ್ತಿನಾದ್ಯಂತ ಅಂದ್ರೆ ಭೌಗೋಳಿಕವಾಗಿ ಸಸ್ಟೈನ್ ಆಗಿರೋ ಜೀವ ಫಾಸ್ಟಿಂಗ್ ಅಲ್ಲಿ ಅಂತಂದ್ರೆ ಮೀನು. ಅಷ್ಟು ಎವಲ್ಯೂಷನ್ ಇಂದ ಹೊರಗಡೆ ಬಂದಿರೋದು ಮೀನು. ಮೀನಿಂದ ಮತ್ತೆ ಹಂಗೆ ಬೇರೆ 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 ಪ್ರಜಾತಿಗಳು, ಪ್ರಭೇದಗಳು ಉಟ್ಕೊಂಡಿರೋದು ನಾವು ನೋಡಿದೀವಿ. ನಮ್ಮ ಸ್ಪಿರಿಚುವಲ್ ಸನಾತನ ಧರ್ಮದಲ್ಲೂ ಸಹ ಉಲ್ಲೇಖಗಳು ಹೆಂಗಿದೆ ಅಂತಂದ್ರೆ, ನಿಮಗೆ ವಿಷ್ಣುವಿನ ಅವತಾರಗಳಾಗಿ ತೋರಿಸ್ತೀವಿ. ಮೀನಾಗಿರ್ಬೋದು, ಆಮೆ ಕೂರ್ಮ ಅವತಾರ ಆಗಿರ್ಬೋದು, ಅದಾದ್ಮೇಲೆ ನಿಮಗೆ ವರಹ ಅವತಾರ ಆಗಿರ್ಬೋದು. ಸೊ ಇವೆಲ್ಲ ಎವಲ್ಯೂಷನ್ಸ್. ಸೊ ಡಿಫ್ರೆಂಟ್ ನೀರಿಂದ ಆಂಫಿಬಿಯನ್ ಅಂದ್ರೆ ನೆಲ ಮತ್ತೆ ನೀರಲ್ಲಿ ಇರತಕ್ಕಂದ್ರೆ ಆಮೆ, ಕೂರ್ಮ ಅವತಾರ, ಅಲ್ಲಿಂದ ಆಮೇಲೆ ಹಂದಿ, ಆಮೇಲೆ ಮನುಷ್ಯ. ಸೊ ಈಗ ಈ ತರದ್ ನಾವು ಅದನ್ನ ಎವಲ್ಯೂಷನ್ ಸೈಕಲ್ ಅಲ್ಲಿ ನೋಡ್ಕೊಂಡು ಯು ಕ್ಯಾನ್ ಕೋರಿಲೇಟ್. ಅದು ನಮ್ಮ ಕಲ್ಪನೆ ಮತ್ತು ನಾಲೆಡ್ಜ್ಗೆ ಬಿಟ್ಟಿರ್ತಕ್ಕಂಥ. ಬಟ್ ಫಾಸ್ಟಿಂಗ್ ಹಂಗಾಗೋದಿಲ್ಲ. ಹ್ಯೂಮನ್ ಫಾಸ್ಟಿಂಗ್ ಅಂತ ಬಂತು ಅಂತಂದ್ರೆ
ನಾವು ಯಾವತ್ತೂ ಈಗ ಊಟ ಮಾಡೋಷ್ಟು ಊಟ ಮಾಡೇ ಇಲ್ಲ, ಯಾವಾಗ್ಲೂ ಫಾಸ್ಟಿಂಗ್ ಇರ್ತಿದ್ವಿ ನಾವು. ಫಾಸ್ಟಿಂಗ್ ಅನ್ನೋದು ವೆರಿ ಕಾಮನ್ ಫಿನಾಮಿನನ್. ಈಗ ನಮ್ಮ ಅಜ್ಜಿಯವರೆಲ್ಲ ಹೆಂಗೆ ಅಂತಂದ್ರೆ ವಾರಕ್ಕೆ 2 ದಿವಸ ಉಪವಾಸ ಇರ್ತಿದ್ರು. ಈಗ ಈಗಲೂ ಎಷ್ಟೋ ಮನೇಲಿ ನನಗೆ ಗೊತ್ತಿರೋರು ಎಷ್ಟೋ ಜನ ಅಜ್ಜಿಂದಿರು ಹೆಂಗೆ ಅಂತಂದ್ರೆ ಗುರುವಾರ ಗುರುಗಳಿಗೆ 1 ದಿವಸ ಉಪವಾಸ, ಸೋಮವಾರ ಮನೆ ದೇವ್ರಿಗೆ ಶಿವ ಅಂತ ಒಂದು ಉಪವಾಸ. ಸೊ ಸೋಮವಾರ 1 ದಿವಸ ಶಿವಂಗೆ, ಗುರುವಾರ 1 ದಿವಸ ರಾಘವೇಂದ್ರ 2 ದಿವಸ. ಅದನ್ನೇ ಈಗ ಇಂಗ್ಲಿಷ್ ಅಲ್ಲಿ ಯುರೋಪಿಯನ್ಸ್ ಸ್ಟೈಲ್ ಅಲ್ಲಿ 5-2 ಅಂತ ಒಂದು ಕಾನ್ಸೆಪ್ಟ್ ತಗೊಂಡ್ಬಂದಿದ್ದಾರೆ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಮಾಡಿದ್ದಾರೆ. ಇವೆಲ್ಲ ಫಾಸ್ಟಿಂಗ್ ಗಳು ನಮ್ಮ ಕಲ್ಚರಲ್ಲಿ ನಾವು ತುಂಬಾ ಸ್ಟ್ರಾಂಗ್ ಆಗಿ ಫಾಸ್ಟಿಂಗ್ ನ ತಗೊಂಡಿರೋದು. ಪ್ರದೋಷಕ್ಕೆ ಉಪವಾಸ ಮಾಡೋದಾಗ್ಲಿ, ಸಂಕಷ್ಟಕ್ಕೆ ಉಪವಾಸ ಮಾಡೋದಾಗ್ಲಿ, ಏಕಾದಶಿಗಳಿಗೆ ಉಪವಾಸ ಮಾಡೋದು. ಉಪವಾಸ ಅನ್ನೋದು ಅದು ತುಂಬಾ ಕಾಮನ್ ಫೆನಾಮಿನನ್. ಬಟ್ ಇತ್ತೀಚೆಗೆ ಹೆಂಗಾಗಿದೆ ತುಂಬಾ ಒಂದು ಗ್ರ್ಯಾಂಡ್ ಫೆನಾಮಿನನ್ ಅದು. ಊಟ ಬಿಡ್ತಾ ಇದೀವಿ ಅಂತಂದ್ರೆ ಏನೋ ಬಾರಿ ಸಾಧನೆ ಮಾಡಿರ್ತಾರ, ಏನೋ ಮೌಂಟ್ ಎವರೆಸ್ಟ್ ಆದಂಗೆ. ಅದೊಂದು ಒನ್ ಆಫ್ ದಿ ಕಾಮನ್ ಮತ್ತೆ ವೆರಿ ಗುಡ್ ಫೆನಾಮಿನನ್ ಆಗ್ಬೇಕಿತ್ತು. ಈ ನಮಗೆ ಸ್ಲೇವರ್ ಇದೆ ಸರ್, ದಾಸ್ಯ ಇದೆ ನಮಗೆ. ವೆಸ್ಟರ್ನ್ ಐಡಿಯಾಲಜಿ, ಇಂಗ್ಲಿಷ್ ಕಲ್ಚರ್, ವರ್ಕ್ ಕಲ್ಚರ್, ಇಂಗ್ಲಿಷ್ ಫಾರ್ಮಿಂಗ್, ಇಂಗ್ಲಿಷ್ ಎಜುಕೇಶನ್ ಅಲ್ಲಿ ಆ ಇಂಗ್ಲಿಷ್ ತರ ತಿನ್ನೋದು ರೂಢಿ ಆಗ್ಬಿಟ್ಟಿದೆ. ಸೊ ಉಪವಾಸ ಅಂದ್ರೆ ನಮಗೆ ಅದೊಂದು ದೊಡ್ಡ ಸಾಧನೆ ತರ. ಉಪವಾಸ ಮಾಡ್ತಿದೀವಿ ಅಂತಂದ್ರೆ ಏನೋ ಊಟ ಬಿಟ್ಟಿದೀವಿ ಅಂದ್ರೆ ಪರ್ವತ ಶ್ರೇಣಿ ಹತ್ತು ಬಂದಂಗೆ. ಅದೇನು ಊಟಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಬಿಟ್ಟಿದೀವಿ ಅಂತ ಅನ್ಸಿದೆ. ಅದು ಸ್ಪೆಷಲಿ ಊಟ ಅಂದ್ರೆ ನ್ಯೂಟ್ರಿಷನ್ ಇಲ್ಲದೆ ಇರತಕ್ಕಂತ ಊಟ. ನ್ಯೂಟ್ರಿಷನ್ ವ್ಯಾಲ್ಯೂ, ನ್ಯೂಟ್ರಿಟಿವ್ ವ್ಯಾಲ್ಯೂ ಅಂತ ಏನ್ ಕರಿತೀವಿ ಅದು ಇಲ್ಲದೆ ಇರ್ತಕ್ಕಂಥ ಜಂಕ್. ಬೇಸಿಕಲಿ ಜಂಕ್ ತಿನ್ನೋದನ್ನ ರೂಢಿ ಮಾಡ್ಕೊಂಡು ಅದೇ ಪ್ರೈಮರಿ ಫೋಕಸ್ ಊಟ ಅಂತ ಅನ್ಕೊಂಡಿದೀವಿ ನಾವು. ಸೊ ಅದು ಹಂಗೆ ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗೋದಿಲ್ಲ. ಸೊ ದಟ್ ಈಸ್ ಒನ್ ಪಾರ್ಟ್ ಆಫ್ ದಿ ಸ್ಟೋರಿ. ಎರಡನೇ ಪಾರ್ಟ್ ಆಫ್ ದಿ ಸ್ಟೋರಿ ಬಂದು ಋತುಮಾನಗಳು ಚೇಂಜ್ ಆದಾಗ ನಮ್ಮ ದೇಹಕ್ಕೆ ಒಂದಷ್ಟು ಎನರ್ಜಿ ಬೇಕು ಅಂತಂದ್ರೆ ಸ್ಟೋರ್ ಅಪ್ ಆಗಿರ್ತಕ್ಕಂಥ ವೇಸ್ಟ್ ಫ್ಯಾಟ್ ಅಥವಾ ವೇಸ್ಟ್ ಫುಡ್ ಅಂತ ಏನಿದೆ ಅದು ಇದಾಗಬೇಕು, ಏನೋ ಖಾಲಿ ಆಗಬೇಕು. ಅದರಲ್ಲಿ ನಮಗೆ ಇಂಪಾರ್ಟೆಂಟ್ ಶುರು ಅಂತ ಮಾಡೋದು ನಮಗೆ ಇವು ಶಿವರಾತ್ರಿ ಬ್ರೇಕ್. ಫೆಬ್ರವರಿ ತಿಂಗಳಲ್ಲೇ ಬರುತ್ತೆ. ಸಂಕ್ರಾಂತಿಗೆ ಮೊದಲನೇ ಹಬ್ಬ ಅಂತ ತಗೊಂಡ್ರೆ ಅಥವಾ ಲಾಸ್ಟ್ ಹಬ್ಬ ಅಂತ ತಗೊಂಡ್ರೆ, ಲಾಸ್ಟ್ ನಿಮಗೆ ಹೊಸ ವರ್ಷಕ್ಕಿಂತ ಹಿಂದೆ 2-3 ಹಬ್ಬ ಅಂತ ತಗೊಳ್ಳೋದಾದ್ರೆ ಅವು ನಿಮಗೆ ಈ ವೈಕುಂಠ ಏಕಾದಶಿ, ಸಂಕ್ರಾಂತಿ ಮತ್ತೆ ಶಿವರಾತ್ರಿ ಅವೆಲ್ಲವೂ ನಿಮಗೆ ಫಾಸ್ಟಿಂಗ್ ಅಲ್ಲೇನೆ. ಎಷ್ಟು ಫಾಸ್ಟ್ ಮಾಡ್ತೀವೋ ಸೊ ನಾವು ಆ ಕ್ಲೈಮೇಟ್ ಚೇಂಜ್ಗೆ ಮತ್ತೆ ಆ ವೆದರ್ ಚೇಂಜ್ಗೆ ಅಡಾಪ್ಟ್ ಆಗ್ತೀವಿ ಅಂತ. ಸಂಕ್ರಾಂತಿ ಹಬ್ಬದಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ ಎಳ್ಳು ಬೆಲ್ಲ ಹೇಳ್ತಾರೆ. ಎಳ್ಳು ಬೆಲ್ಲ ಅಂದ್ರೆ ಆಯಿಲ್ ಮತ್ತೆ ಸ್ವೀಟ್. ಎಳ್ಳು ಅಂದ್ರೆ ಆಯಿಲ್, ಬೆಲ್ಲ ಅಂದ್ರೆ ಸ್ವೀಟ್. ಸ್ವೀಟ್ ಮೆಟಬಾಲಿಸಮ್, ಫ್ಯಾಟ್ ಮೆಟಬಾಲಿಸಮ್ ಎರಡು ಚೇಂಜ್ ಆಗಬೇಕು. ಅಲ್ಲಿಂದ ನೆಕ್ಸ್ಟ್ ಬಂದು ನಿಮಗೆ ಶಿವರಾತ್ರಿ ಪೂರ್ತಿ ಉಪವಾಸ. ಹೋಲಿ ಹಬ್ಬ ಉಪವಾಸ. ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಉಳ್ಕೊಂಡಿರೋದು ಯಾವುದು? ಯುಗಾದಿಯಲ್ಲಿ ಲಿಮಿಟೆಡ್ ಕ್ವಾಂಟಿಟಿ ಆಫ್ ಫುಡ್. ಅದಾದ್ಮೇಲೆ ಮತ್ತೆ ನಿಮಗೆ ರಾಮನವಮಿ, ಮತ್ತೆ ಉಪವಾಸ. ಈಗ ರಾಮನವಮಿ ಹೆಂಗ್ ಮಾಡ್ತಾರೆ ಅಂದ್ರೆ ಮನೇಲಿ ಹೊಟ್ಟೆ ತುಂಬಾ ತಿಂಡಿ ತಿಂದು ಹೋಗಿ ಹೊರಗಡೆ ಪಾನಕ ಹಂಚಿ ಕೋಸಂಬರಿ ಹಂಚಿ ಮಜ್ಜಿಗೆ ಹಂಚಿ ಇವ್ರಿಗೆ ಸಂಬಂಧನೇ ಇಲ್ದಿರಂಗೆ ಎಲ್ಲದು ತಿನ್ನೋದು. ಪಾನಕದ ಫೀಚರ್ ಬೇರೆ, ಮಜ್ಜಿಗೆದು ಫೀಚರ್ ಬೇರೆ, ಕೋಸಂಬರಿದು ಫೀಚರ್ ಬೇರೆ. ಈಗ ಪಾನಕಕ್ಕೆ ಸಕ್ಕರೆ ಹಾಕ್ತಾರೆ, ಮಜ್ಜಿಗೆಗೆ ಪ್ಯಾಕೆಟಲ್ಲಿ ಹಾಕ್ತಾರೆ. ಕೋಸಂಬರಿ ಯಾವುದೋ ಸಿಕ್ಕಿದ ನೀರು, ಸಿಕ್ಕಿದ ಸೌತೆಕಾಯಿ ತೊಳೆದಿದಾರೋ ಇಲ್ವೋ, ಕೆಮಿಕಲ್ ಹಾಕಿದಾರೋ ಇಲ್ವೋ ಎಂಥದ್ದು ನೋಡಲ್ಲ. ಆಮೇಲೆ ಈ ಹಬ್ಬಗಳು ಕಲ್ಚರಲಿ ಅನ್ನೋದಕ್ಕಿಂತ ಈಗೋ ಸ್ಯಾಟಿಸ್ಫೈ ಮಾಡ್ಕೊಳಕ್ಕೆ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ ನನಗೆ. ನನ್ನ ಈಗೋ ಸ್ಯಾಟಿಸ್ಫೈ ಮಾಡ್ಕೋಬೇಕು ಅಂದ್ರೆ ನಾನೊಂದು 20 kg ಸೌತೆಕಾಯ್ದು ಕೋಸಂಬರಿ ಹಂಚಬೇಕು, ಒಂದು 20 ಲೀಟರ್ ಮಜ್ಜಿಗೆದು 20 ಲೀಟರ್ ಮೊಸದು ಮಜ್ಜಿಗೆ ಹಂಚಬೇಕು. ಪರ್ಪಸ್ ಇಲ್ಲ. ನಾವು ಆಗ್ಲೇ ಹೇಳ್ತಾ ಇದ್ವಿ ನೀರು ಶಾರ್ಟೇಜ್ ಆಗ್ಬಿಟ್ಟಿದೆ, ದಟ್ಟ ದಾರಿದ್ರ್ಯದ ಬೇಸಿಗೆ ಅಂತ ಅನ್ಬೋದು. ಅಷ್ಟು ಬೇವು ಬೆಲ್ಲ ಬೇಕು ಅಂತಂದ್ರೆ, ಅಥವಾ ನಮಗೆ ಯುಗಾದಿ ಹಬ್ಬಕ್ಕೆ ಮಾವು ಬೇವನ್ನ ನಾವು ಇಟ್ಟು ಪೂಜೆ ಮಾಡ್ತೀವಿ ಅಂತಂದ್ರೆ ಮಾವಿನ ಮರಗಳು, ಬೇವಿನ ಮರಗಳು ಎಷ್ಟು ನೆಟ್ಟಿದೀವಿ ನಾವು? ಇದು ಇರೋ ಬರೋದನ್ನೆಲ್ಲ ಕಡ್ದು ಹಾಕಿದ್ವಿ ಬಿಟ್ರೆ ನಟ್ಟಿರೋದೆಲ್ಲೂ ಕಾಣಿಸಿಲ್ಲ. ಸೊ ಅದಕ್ಕೆ ಆಲ್ಟರ್ನೇಟ್ ಬೇಕು. ಏನೋ ಒಂದು ತಗೊಂಡ್ ಬಂದು ಯಾರೋ ಕೊಟ್ಟಿದ್ದು ಏನೋ ಒಂದು ಮಾಡೋದು. ಕರೆಕ್ಟ್. ಹೌದು. ಸೊ ಅಲ್ಲಿ ಅದೇ ಹೇಳ್ತೀನಲ್ಲ ಸರ್, ಸೊ ಇವೆಲ್ಲ ಕಲ್ಚರಲ್ಲಿ ನಮಗೆ ನಮ್ಮನ್ನ ನಾವು ಸ್ಯಾಟಿಸ್ಫೈ ಮಾಡ್ಕೋಬೇಕು. ಉಪವಾಸ ಅಂತಂದ್ರೆ ನನಗೆ ಉಪವಾಸ ಇರೋದು ನನಗೆ ಖುಷಿ ಕೊಡ್ಬೇಕು. ಖುಷಿ ಕೊಡೋದೇನಕ್ಕೆ ನಾನು ಹೊಟ್ಟೆಲಿರೋ ಕಸ ಹೊರಗಡೆ ಬರಬೇಕು ಅಂತಂದ್ರೆ ಅದಕ್ಕೊಂದು ಹಣ್ಣಿನ ಜ್ಯೂಸ್ಗಳು ಉಪವಾಸನ ಮಾಡ್ಕೊಂಡಿರೋದು. ಹಳೆ ಕಾಲದವ್ರಿಗೆ ಕ್ಲಾರಿಟಿ ಇತ್ತು. ಏಕಾದಶಿ ಉಪವಾಸ, ಒಂದು ವಾರಕ್ಕೆ 2 ದಿವಸ ಉಪವಾಸ ಮಾಡಬೇಕು. ಮನೆ ದೇವ್ರ ವಾರ ಒಂದು, ಗುರುಗಳು ವಾರ ಒಂದು, ಅಥವಾ ದೇವಿ ಆರಾಧಕರಿದ್ರೆ ದೇವಿಗೆ 1 ವಾರ, ಮನೆ ದೇವ್ರಿಗೆ 1 ವಾರ. ಮನೆ ದೇವ್ರು ಯೂಶ್ವಲಿ ಗಂಡು ದೇವ್ರು ಇರ್ತವೆ. ಸೊ ದೇವಿಗೆ ಅಂತ ಇವರು ಮಂಗಳವಾರ ಅಥವಾ ಶುಕ್ರವಾರ ಒಂದು ಮಾಡ್ಕೋತಾರೆ. ಇನ್ನು ಕೆಲವರು ಹನುಮಂತಂಗೆ ಅಂತ ಶನಿವಾರ ದಿವಸ ಬರೀ ಹಣ್ಣಲ್ಲಿ ಫಾಸ್ಟಿಂಗ್ ಇರೋದು. ಈಗ ಐ ಮೈಟ್ ಸೌಂಡ್ ವೆರಿ ಅಬ್ಸರ್ಡ್. ಈಗ
ಕಿರ್ಚಾಡ್ಕೊಂಡು ಸ್ಟೇಟಸ್ಗಳೆಲ್ಲ ಹಾಕೊಂಡು ಕೆಲವರು ನೋಡ್ತೀನಿ ನಾನು. ಈ ಜೈ ಶ್ರೀರಾಮ ಜೈ ಹನುಮಾನ್ ಎಲ್ಲ ಹಾಕೊಂಡಿರ್ತಾರೆ, ಅವ್ರು ರಾಮಾಯಣ ಕೇಳಿದ್ರೆ ಗೊತ್ತೇ ಇರಲ್ಲ. ಹೌದು ಹೌದು. ಸೊ ಇದೆಲ್ಲ ಈಗೋ ಸ್ಯಾಟಿಸ್ಫೈ ಮಾಡ್ಕೊಳಕ್ತಾನೆ ಮಾಡ್ತಿರೋದು ಅವ್ರು. ಕಲ್ಚರಲ್ಲಿ ಹಬ್ಬಗಳನ್ನ ನಾನು ಜವಾಬ್ದಾರಿಯಿಂದ ಮಾಡ್ತೀನಿ ಅಂತ ಆದರೆ ಜವಾಬ್ದಾರಿಯುತವಾಗಿ ಫಾಸ್ಟಿಂಗ್ ಮಾಡಿದೆ ಸರ್. ನಮಗೆಲ್ಲ ನಾವು ಚಿಕ್ಕವರಿದ್ದಾಗ ಹೆಂಗಾಗ್ತಿತ್ತು ಅಂತಂದರೆ, ಬೆಳಿಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಹಬ್ಬ ಆಗೋವರೆಗೂ ಯಾರು ಏನು ತಿಂತಿರ್ಲಿಲ್ಲ. ಅದು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ತಾನೆ. ಹಿಂದಿನ ದಿವಸ ಸಂಜೆ ಊಟ ಮಾಡಿರ್ತೀವಿ, ನೆಕ್ಸ್ಟ್ ದಿವಸ ನಾವು ಮಧ್ಯಾಹ್ನ 12 ಗಂಟೆ 1 ಗಂಟೆ ಎಡೆ ಎಲ್ಲ ಹಾಕಿದ ನಂತರ ಊಟ ಮಾಡಬೇಕು, ದೇವ್ರಿಗೆ ಎಡೆ ಹಿಡಿದ ಮೇಲೆ ಊಟ ಮಾಡ್ಬೇಕಂತಂದ್ರೆ ಸಾಧಾರಣ 12-1 ಗಂಟೆ ತನಕ ಆಗ್ತಿತ್ತು. ಅದು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಆಗಿ ಹೋಯ್ತಲ್ಲ. ಈಗ ಫಾಸ್ಟಿಂಗ್ ಅಂತ ಹೇಳಿದ್ರೆ, ಈಗ ಸಂಜೆ ಊಟ ಮಾಡ್ದ, ಸೊ ನಾಳೆಯಿಂದ ಫಾಸ್ಟಿಂಗ್ ಅಂತ ಹೇಳಿದ್ರೆ ಅವನು ನೆಕ್ಸ್ಟ್ ಡೇ ಎಷ್ಟೊತ್ತಿಗೆ ಊಟ ಮಾಡ್ಬೇಕು? ಹಂಗಾದ್ರೆ ಎಷ್ಟು ಬಿಟ್ರೆ ಒಳ್ಳೇದು ಊಟನ? ಸರ್ ದೇಹ ಕೇಳುತ್ತೆ, ಹಸಿವಾದಂಗ ಆಗುತ್ತೆ, ಕೇಳುತ್ತೆ. ಫಾಸ್ಟಿಂಗ್ಗೆ ಒಂದು ಸೈಡ್ ಎಫೆಕ್ಟ್ಸ್ ಇದಾವೆ, ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿರ್ಲಿಲ್ಲ ಇದನ್ನ. ಏನೇನ್ ಆಗ್ಬಹುದು? ಕೆಲವರು ತಲೆ ಸುತ್ತ ಬರುತ್ತೆ, ಕೆಲವರು ತಲೆನೋವು ಬರುತ್ತೆ, ಕೆಲವರು ವಿಪರೀತ ತಲೆನೋವು ಬರುತ್ತೆ, ಕೆಲವರು ವಾಮಿಟಿಂಗ್ ಆಗುತ್ತೆ, ಸುಸ್ತಾಗ್ಬಿಡ್ತೀವಿ ಅಂತ. ಸೊ ಇದೆಲ್ಲ ಬಾಡಿ ರೀಸೆಟ್ ಮಾಡ್ಕೊಳ್ಳೋ ಮೆಕ್ಯಾನಿಸಮ್. ಹಂಗಂತ ಹೇಳಿ ಹಸಿವೆ ಆಯ್ತು, ಸುಸ್ತಾಯ್ತು, ತಲೆನೋಯ್ತು ಅಂತ ಹೇಳಿದ್ರೆ ತಪ್ಪಲ್ಲ. ಮೊನ್ನೆ ಯಾರು ಹೇಳಿದ್ರು ನನಗೆ, ಸರ್ ನಾವು ಫಾಸ್ಟಿಂಗ್ ಮಾಡಿದಕ್ಕೆ, ಯಾರಿಗೂ ಫಾಸ್ಟಿಂಗ್ ಮಾಡಿದಕ್ಕೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟಿದಾರಂತೆ ಯಾರೋ. ಅದೇ ನಾನ್ ಸೆನ್ಸ್ ಅಲ್ವೇನ್ರಿ ಅದು? ನೀವು ಯಾವತ್ತೋ ವರ್ಷಕ್ಕೆ 1 ದಿವಸನೇ 2 ದಿವಸ ಉಪವಾಸ ಮಾಡಿರ್ತೀರಿ, ವರ್ಷ ಪೂರ್ತಿ ತಿಂದಿರ್ತೀರಿ, ತಿಂದಿರೋದ್ರಿಂದ ಕ್ಯಾನ್ಸರ್ ಬಂದೆ ಅಂತ ಯಾಕೆ ಒಪ್ಕೊಳ್ಳಲ್ಲ ನೀವು? ಕಳೆದ 2019 ನಿಮಗೆ ರಿಪೋರ್ಟ್ ನೋಬೆಲ್ ಪ್ರಶಸ್ತಿ ಬಂದಿರೋದು ನಿಮಗೆ ಫಾಸ್ಟಿಂಗ್ ಮೇಲೆನೆ. ನೋಬೆಲ್ ಪ್ರಶಸ್ತಿ ಸಮಿತಿಯಲ್ಲಿರೋ ತಲೆ ಹಾಳಾಗಿದೆಯಾ ಫಾಸ್ಟಿಂಗ್ ಮೇಲೆ ಉಪವಾಸ ಕೊಡೋದು, ಪ್ರಶಸ್ತಿ ಕೊಡ್ಬೇಕಂತ? ನಾನು ಇನ್ನೊಂದು ನೋಡಿದ್ದೀನಿ ಸರ್, ಏನಂತ ಹೇಳಿದ್ರೆ, ನಾವು ಫಾಸ್ಟಿಂಗ್ ಇದ್ರೆ ಮಧ್ಯಾಹ್ನ ಆಗೋಷ್ಟರಲ್ಲಿ ಹಸಿವೆ ಆಗ್ಬಿಡುತ್ತೆ, ನಂಗೆ ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಡುತ್ತೆ, ನಾನು ಏನ್ ಮಾಡ್ಬೇಕು ಹಂಗೆ ಆದ್ರೆ ಅನ್ನೋದನ್ನ ಕೇಳೋದನ್ನ ನಾನು ನೋಡಿದ್ದೀನಿ. ಸೊ ಅಂಥವ್ರಿಗೆ ಏನ್ ಹೇಳೋದು ಈಗ? ಇಲ್ಲ, ಒಂದೇ ಸರಿ ನಿಮಗೆ ಉಪವಾಸ ಮಾಡಕ್ ಆಗಲ್ಲ ಅಂತಂದ್ರೆ ಹಣ್ಣು ತಿನ್ಕೊಂಡು ಮಾಡಿ. ಯಾವ ಹಣ್ಣಾದ್ರೂ ಆಯ್ತು, ಜೆನೆಟಿಕಲಿ ಮಾಡಿಫೈಡ್ ಆಗಿರಬಾರ್ದು, ಕೆಮಿಕಲ್ ಜಾಸ್ತಿ ಹೊಡೆದಿರಬಾರ್ದು. ಸೊ ನಿಮ್ಗೆ ಹಣ್ಣಿಂದ ಬರೋ ನ್ಯೂಟ್ರಿಷನ್ಗಿಂತ ಕಸನೇ ಜಾಸ್ತಿ ಇರುತ್ತೆ, ಅದು ಒಂದು ಅವಾಯ್ಡ್ ಮಾಡಿ. ಎರಡನೇದು, ಬೇಯಿಸಿರೋ ತರಕಾರಿಗಳು ತಿನ್ನೋಕೆ ಆಪ್ಷನ್ ಇದೆ, ಸ್ಟೀಮ್ ಮಾಡಿರೋ ತರಕಾರಿಗಳ ಆಪ್ಷನ್ ಇದೆ. ಬೇಯಿಸೋದು ಅಂತಂದ್ರೆ ನೀವು ಬಾಯ್ಲ್ ಮಾಡಿ ಬೇಯಿಸ್ಬೋದು, ಸ್ಟೀಮ್ ಮಾಡಿ ಬೇಯಿಸ್ಬೋದು. ಆ ಥರ ಬೇಯಿಸಿರೋ ತರಕಾರಿ ತಿನ್ನಿ, ಯಾವ್ದಾದ್ರು ತಿನ್ಬೋದು. ಫಾರ್ ಎಕ್ಸಾಂಪಲ್ ಗೆಣಸು ನಿಮಗೆ ತರಕಾರಿ ಆಯ್ತಾ, ಹಸಿ ತರಕಾರಿ ಬೇಕಾ, ಹಸಿ ಗೆಣಸು ಬೇಕಾದ್ರೆ ತಿನ್ಬೋದು, ಇಲ್ಲ ನೀವು ಅದನ್ನ ಬೇಯಿಸ್ಕೊಂಡು ಸಹ ತಿನ್ಬೋದು. ಸೊ ನಿಮಗೆ ಎಲ್ಲ ಹಸಿ ತರಕಾರಿ ತಿನ್ನಕ್ಕಾಗಲ್ಲ, ಬಟ್ ಬೇಯಿಸಿರೋ ಎಲ್ಲ ತರಕಾರಿನ ತಿನ್ಬೋದು. ಆಮೇಲೆ ಈ ಪಂಚಭೂತಗಳು ಅಂತ ಏನ್ ಹೇಳ್ತೀವಿ, ಅಥವಾ 5-6 ನಾವು ಅರಿಷಡ್ ವರ್ಗ ಅಂತೆಲ್ಲ ಮಾತಾಡ್ತೀವಲ್ಲ, ಆ ತರ ನಮ್ಮ ಊಟದಲ್ಲಿ ಒಂದು 5 ಟೇಸ್ಟ್ ಆದ್ರೂ ಇರ್ಬೇಕು. ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಇವು 5 ಇರಲೇಬೇಕು. ಸೊ ಇದೇ ರೀಸನ್ಗೆ ನಾವು ಉಪ್ಪಿನಕಾಯಿದು ಟಾಕ್ ಮಾತಾಡ್ಬೇಕಾದ್ರೂ ಹೇಳಿದ್ವಿ. ಉಪ್ಪಿನಕಾಯಲ್ಲೆಲ್ಲ ಹೆಂಗಿರ್ತಿತ್ತು ಅಂದ್ರೆ, ಹೆಸರಿಗೆ ಉಪ್ಪಿನಕಾಯಿ ಇರ್ತಿತ್ತು, ಬಟ್ ಆಕ್ಚುಲಿ ಕಹಿ ಇರ್ತಿತ್ತು. ನೀವು ನೆಕ್ಕಿದ ನಂತರ ಲಾಸ್ಟ್ ತುದಿಗೆ ಒಂದಷ್ಟು ಕಹಿ ಒಳಗಡೆ ಹೋಗ್ತಿತ್ತು. ಈ ಮೆಂತ್ಯದ ಪೌಡ್ರು ಮತ್ತೆ ಸಾಸಿವೆ ಪುಡಿ ಹಾಕಿ ಕಹಿ ಮಾಡ್ತಿದ್ರು ಅದನ್ನ. ಅವೆಲ್ಲ ಸಣ್ಣ ಸಣ್ಣ ಅಮೌಂಟ್ ಅಲ್ಲಿ ಹಾರ್ಮೋನ್ ಸ್ಟಿಮ್ಯುಲೇಟರ್ಸ್ ನಮ್ಮ ದೇಹಕ್ಕೆ. ಈಗ ನಮ್ಮ ಬಾಡಿಯಲ್ಲಿ ಹಿಂದೆಗಡೆ ಎಲ್ಲೋ ನಿಮಗೆ ಪ್ಯಾಂಕ್ರಿಯಾಸ್ ಕೆಲಸ ಮಾಡ್ಬೇಕಂತಂದ್ರೆ ಅದಕ್ಕೊಂದು ಸರ್ಟೆನ್ ಅಮೌಂಟ್ ಆಫ್ ಎಂಜೈಮ್ಸ್ ಬೇಕಂತಂದ್ರೆ ಎಂಜೈಮ್ ಫ್ಯಾಕ್ಟರ್ ಅಂತಾನೆ ಒಂದು ಬುಕ್ ಇದೆ ಸರ್. ಎಷ್ಟು 1000 ಎಂಜೈಮ್ಗಳು ಬೇಕು ದೇಹ ಬದುಕಕ್ಕೆ ಅನ್ನೋದಕ್ಕೇನೆ ಒಂದು ಪುಸ್ತಕ ಇದೆ. ಸೊ ನಮಗೆ ಆ ಎಂಜೈಮ್ಸ್ಗಳು ಕೊಡ್ತಿಲ್ಲ ನಾವು. ನಮ್ದೊಂದು ಮೊನೋಟೋನಸ್ ರುಟೀನ್ ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ಒಳಗಡೆ ಕೆಮಿಕಲ್ ಹಾಕು ಪೇಸ್ಟ್ ರೂಪದಲ್ಲಿ, ಅದಾದ್ಮೇಲೆ ಬಾಯಿ ಹಾಕಿ ನೀರು ಹಾಕಿ ಉಜ್ಜು, ಅದಾದ ನಂತರ ಕಾಫಿ ಟೀ ಅಥವಾ ಯಾವುದೋ ಒಂದು ಡ್ರಿಂಕ್ಸ್ ಮಾಡು, ಇಲ್ಲ ಯಾವುದೋ ಶೇಕ್ ಕುಡ್ಕೊಳ್ಳಿ. ಅದಾದ್ಮೇಲೆ ದಿನಪೂರ್ತಿ ಅಸಿಡಿಕ್ ವಾಟರ್ ಕುಡೀರಿ, ಒಳ್ಳೆ ಕ್ವಾಲಿಟಿ ನೀರು ಸಹ ಕುಡಿಯೋಕೆ ನಮಗೆ ಫೆಸಿಲಿಟೀಸ್ಗಳು ಅವೈಲಬಿಲಿಟಿಗಳಿಲ್ಲ. ಅದಾದ್ಮೇಲೆ ಮೊನೋಟೋನಸ್ ವೈಟ್ ರಿಫೈನ್ಡ್ ಫುಡ್, ಒಂದು ಹಾಲು ಇರಬೇಕು, ಡೈರಿ ಹಾಲು, ಅದ್ರಲ್ಲಿ ಮಾಡಿರೋ ಕಾಫಿ ಟೀ, ಇಲ್ಲ ಮೈದಾದಲ್ಲಿ ಮಾಡಿರೋದೇನಾದರೂ, ಅಥವಾ ರಿಫೈನ್ಡ್ ರೈಸು, ನಾರಿನಾಂಶ ಎಲ್ಲ ತೆಗೆದಿರ್ತಕ್ಕಂಥ ವೈಟ್ ಪಾಲಿಶ್ಡ್ ರೈಸು. ಇದು ಬಿಟ್ಟರೆ ಪರೋಟ, ಇಲ್ಲ ಬ್ರೆಡ್, ಸ್ಯಾಂಡ್ವಿಚ್. ನಿಮಗೆ ನಾರಿನಾಂಶ ಒಳಗಡೆ ಹೋಗ್ತಿಲ್ಲ, ಕಲರ್ಫುಲ್ ಹಣ್ಣುಗಳು ತಿಂತಾ ಇಲ್ಲ ನೀವು. ಈ ಫಾಸ್ಟಿಂಗ್ ಅಂತ ಮಾಡಿಸೋದೇ ಇದಕ್ಕೆ. ಮೇ ಬಿ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ, ನಮಗೆ ತಿನ್ನಕ್ಕೆ ಚೆನ್ನಾಗಿ ಕೊಟ್ಬಿಟ್ರೆ ಬರೀ ಕಸ ತಿಂತೀವಿ ಅಂತ. ಅದಕ್ಕೆ ಅವರು ಹಬ್ಬಗಳ ಮುಖಾಂತರ, ಹುಣ್ಮೆಗಳ ಮುಖಾಂತರ ಅಥವಾ ಏಕಾದಶಿಗಳ ಮುಖಾಂತರ ಅವರು ಕಂಪ್ಲೀಟ್ ಆಗಿ ಫಾಸ್ಟಿಂಗ್ ಅಂತ ಮಾಡಿ, ಫಾಸ್ಟಿಂಗ್ ಮಾಡೋಕ್ಕಾಗಿಲ್ಲ ಅಂದ್ರೆ ಜಾಸ್ತಿ ಹಣ್ಣು ತರಕಾರಿ ತಿನ್ನೋದು ರೂಢಿ ಮಾಡಿಸಿ. ಈ ಫಾಸ್ಟಿಂಗ್ ಅಲ್ಲಿ ಎಷ್ಟು ವೆರೈಟಿ ಇದೆ ಹಂಗಾದ್ರೆ? ಇದರಲ್ಲೂ ನಾನಾ ತರಗಳಿದೆಯಾ? ಹೌದು ಸರ್. ಫಾಸ್ಟಿಂಗ್ ಬೇಸಿಕಲಿ ಮೀನ್ಸ್ ನೀವು ಇಂಟರ್ನಲ್ ಆರ್ಗನ್ಸ್ ನ ಕ್ಲೀನ್ ಮಾಡಕ್ಕೆ ಒಂದು ಟೈಮು. ನೀವು ಹೊರಗಡೆಯಿಂದ ನೋಡಕ್ ಚೆನ್ನಾಗಿ ಕಾಣಿಸಕ್ಕೆ ಕಟ್ಟಿಂಗ್, ಶೇವಿಂಗ್, ಸ್ನಾನ, ಮೇಕಪ್ ಎಲ್ಲ ಮಾಡ್ತೀವಿ. ಹೌದು. ಬಾಡಿ ಒಳಗಡೆ ಕ್ಲೀನ್ ಮಾಡ್ಕೊಳಕ್ಕೆ ಏನ್ ಮಾಡ್ತಾ ಇದೀವಿ ನಾವು? 24 ಗಂಟೆ ಮಿಕ್ಸಿ ತರ ರುಬ್ಬದೇನ ಕೆಲಸ ಅದಕ್ಕೆ ಅಲ್ಲ. ನೀವು ಕಾಮನ್ ಆಗಿ ಯೋಚನೆ ಮಾಡಿದ್ರೆ, ಕಾಮನ್ ಮ್ಯಾನ್ಗೆ
3 to 4 hours ಏನು ತಿಂದಿಲ್ಲ ಅಂದರೆ ತಡ್ಕಾಡಕ್ಕೆ ಶುರು ಮಾಡ್ತಾರೆ ಅವರು. ಸರ್ ಟೈಮ್ ಆಯಿತು ಸರ್, ಕಾಫಿ ಬೇಕು ಸರ್, ಟೀ ಬೇಕು ಸರ್, ಏನಾದರೂ ಬೇಕು ಸರ್. ಅವ್ರಿಗೆ ರುಟೀನ್ ಅದು. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕಾಫಿ, ತಿಂಡಿ ಆದಮೇಲೆ ಒಂದು ಕಾಫಿ, 11 ಗಂಟೆಗೆ ಒಂದು ಕಾಫಿ ಟೀ, ಮತ್ತೆ ಮಧ್ಯಾಹ್ನ ಊಟ ಆಗಿ 3 ಅವರ್ಗೆ ಮತ್ತೆ ಕಾಫಿ ಟೀ, ಮತ್ತೆ ಸ್ನ್ಯಾಕ್ಸು, ಮತ್ತೆ ರಾತ್ರಿ ಊಟ, ಮನೆಗೆ ಬಂದ್ಮೇಲೆ ಮತ್ತೆ ಒಂದೇನೋ ಸ್ನ್ಯಾಕ್ಸು, ಮಲ್ಕೊಳ್ಳೋಕ್ಕಿಂತ ಮುಂಚೆ ಮತ್ತೊಂದು ಲೋಟ ಹಾಲು. ಆಮೇಲೆ ಕೆಲವ್ರಿಗೆ ಪರ್ಚೇಸಿಂಗ್ ಪ್ಯಾರಿಟಿ, ಯಾರಿಗೆ ದುಡ್ಡು ಖರೀದಿ ಮಾಡೋಕ್ಕೆ ಜಾಸ್ತಿ ಅವಕಾಶ ಇದೆ, ಅವರು ಬೆಳಗಿಂದ ಸಂಜೆ ತನಕ ಕಾರಲ್ಲಿ ಒಂದು ಡಬ್ಬ ಡ್ರೈ ಫ್ರೂಟ್ಸು, ಆಫೀಸಲ್ಲಿ ಒಂದು ಡಬ್ಬ ಡ್ರೈ ಫ್ರೂಟ್ಸು, ಮನೇಲಿ ಒಂದು ಡಬ್ಬ ಡ್ರೈ ಫ್ರೂಟ್ಸ್. ಸರ್ ನಾನೆಲ್ಲ ಎಲ್ದಿನೇ ತಿನ್ನೋದು. ಏನು ತಿಂದ್ರಿ? ಡ್ರೈ ಫ್ರೂಟ್ಸ್ ತಿಂದು. ಎಷ್ಟು ತಿಂದೆ? ಒಂದು 3/4 kg ತಿಂದಿರ್ತಾರೆ ಬೆಳಗ್ಗೆ. ಅತಿ ಆದರೆ ಅಮೃತನೂ ವಿಷ ಅಲ್ವಾ? ನಿಮಗೆ ಉಪವಾಸ ಬಿಡೋದೇ ಕಷ್ಟ ಅಂತಂದರೆ, ಉಪವಾಸ ಇರೋದೇ ಕಷ್ಟ ಅಂತಂದರೆ ಫುಡ್ ಡಿಸಿಪ್ಲಿನ್ ಹೆಂಗೆ ಬರೋಕ್ಕೆ ಸಾಧ್ಯ? ಆಮೇಲೆ ಹಳೆ ಕಾಲದಲ್ಲಿ ಸ್ಪಿರಿಚುವಾಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಬೇರೆ ಟೈಮಲ್ಲಿ ಆದರೆ ನಿಮಗೆ ಕ್ಲೈಮೇಟ್ ಕಂಡೀಷನ್ಸ್ ಹಾರ್ಶ್ ಇರುತ್ತೆ. ಬೇಸಿಗೆಯಲ್ಲಿ ನೀವು ಕಂಫರ್ಟ್ ಝೋನಲ್ಲಿ ಇರ್ಬೋದು, ನೀವು ಬರೀ ಮೈಯಲ್ಲೂ ಬೇಕಾದ್ರೆ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಸೊ ಅಂಥ ಟೈಮಲ್ಲಿ ನೀವು ಊಟನೂ ಬಿಟ್ಟು ಧ್ಯಾನ ಕೂತ್ಕೊಂಡ್ರಿ ಅಂತ ದಟ್ ಅಗೇನ್ ಆ್ಯಡೆಡ್ ಅಡ್ವಾಂಟೇಜ್. ನಿಮಗೆ ಶ್ರವಣಬೆಳಗೊಳ ಸೈಡ್ ಹೋದರೆ ಸಿಗ್ತಾರೆ ನಿಮಗೆ ಜೈನ ಮುನಿಗಳು ಸಿಗ್ತಾರೆ, ದಿಗಂಬರರು, ಶ್ವೇತಾಂಬರರು. ನೀವು ಯಾವಾಗಾದ್ರೂ ಒಂದ್ಸರಿ ಹೋದಾಗ ಕವರ್ ಮಾಡಿ ಅಲ್ಲಿ. ಅವರೆಲ್ಲ ನಿಮಗೆ ಬರೀ ಮೇಲೆ ಕೂತಿರ್ತಾರೆ. ಫಸ್ಟ್ ಆಫ್ ಆಲ್ ಊಟನೇ ಮಾಡಲ್ಲ ಅವರು. 30 ದಿವಸ, 40 ದಿವಸ, 50 ದಿವಸ ಸಂಕಲ್ಪ ಮಾಡ್ಕೋತಾರೆ ಸರ್. ಸಂಕಲ್ಪ ಆಗೋವರೆಗೂ ಅವರು ಊಟ ಮಾಡಲ್ಲ. 40 days. ಹಂಗಾದ್ರೆ ಊಟ ಬಿಟ್ಟರೆ ಯಾರು ಸಾಯೋರಿಲ್ಲ. ಅವೆಲ್ಲ ಸುಳ್ಳು ಸರ್. ಆಮೇಲೆ ಪ್ರಾಣಿಗಳಿಗೆಲ್ಲ ಊಟ ಹಾಕಲ್ವಲ್ಲ. ಈಗ ನಾವು ರೆಗ್ಯುಲರ್ ಆಗಿ ಎಲ್ಲ ಹೋಗಿದ್ದೀವಿ ಅಂದರೆ ನಮ್ಮ ಅಕ್ವೇರಿಯಮಲ್ಲಿ ಊಟ ಹಾಕ್ತಿರಂಗೆ ಹೋಗಿರ್ತೀವಿ, ಅಥವಾ ನಾವೆಲ್ಲ ಹೋಗಿರ್ತೀವಿ, ಏನೋ ಆಗಿರುತ್ತೆ, ಸಡನ್ನಾಗಿ ಯಾರೋ ಏನೋ ಆಯಿತು, 1 ದಿವಸ ಇದ್ದಿದ್ದು ಪ್ಲಾನ್ 2 ದಿವಸ ಆಯ್ತು, 3 ದಿವಸ ಆಯಿತು, ಬಂದು ನೋಡೋವರೆಗೂ ಬದುಕಿರ್ತಾವಲ್ಲ ಮೀನುಗಳೆಲ್ಲ. ಸೊ ನೇಚರ್ ಡಿಸೈನ್ ಆಗಿರೋದು ನಮ್ಮನ್ನ ಸಸ್ಟೈನ್ ಮಾಡ್ಕೊಳ್ಳೋಕೆ. ಈಗ ಇನ್ನೊಂದು ಪ್ರಶ್ನೆ, ಈಗ ಸಪೋಸ್ ಉಪವಾಸ ಇರೋದ್ರಿಂದ ನಮಗೆ ನಮ್ಮ ದೇಹದ ಯಾವ್ದಾದ್ರು ಬೇರೆ ಆರ್ಗನ್ಸ್ಗಳಿಗೆ ಏಟ್ ಆಗೋದು ಈ ತರ ಏನಾದ್ರು ಆಗುತ್ತಾ? ಇಲ್ಲ, ಚಾನ್ಸೇ ಇಲ್ಲ. ಇಲ್ಲ. ಉಪವಾಸ ಇರೋದ್ರಿಂದ ಪ್ರಾಬ್ಲಮ್ ಆಗಲ್ಲ. ಉಪವಾಸದ ಹೆಸರಲ್ಲಿ ಮೋಸ ಮಾಡ್ತಾರಲ್ಲ ಅವಾಗ ಆಗುತ್ತೆ. ಅಂದ್ರೆ ಯಾವ ತರ? ನಾನು ಉಪವಾಸ ಇದ್ದೀನಿ, ಇವತ್ತು ಬೇಯಿಸಿರೋದೇನು ತಿನ್ನಲ್ಲ, ಆದ್ರೆ ನಾನೊಂದು ತಂಪು ಪಾನೀಯ ಯಾವ್ದೋ ಕುಡಿತೀನಿ, ಪೆಪ್ಸಿ ಕುಡಿತೀನಿ, ಕೋಕಾ-ಕೋಲಾ ಕುಡಿತೀನಿ ಅಂದ್ರೆ ವಿಷ ಹಾಕ್ತಿರೋದಲ್ವ. ಖಾಲಿ ಬಿಟ್ಟು ದೇಹನ ಒಂದೇ ಸರಿ ವಿಷ ಹಾಕಿದ್ರೆ ಅಷ್ಟು ಶುಗರ್ನ ಅದು ಹಿಂಗೆ ಬ್ರೇಕ್ ಡೌನ್ ಮಾಡಬೇಕು ಪ್ಯಾಂಕ್ರಿಯಾಸ್. ಅಷ್ಟು ಆಸಿಡ್ನ ಸಡನ್ ನ್ಯೂಟ್ರಲೈಸ್ ಮಾಡಿಬಿಟ್ರೆ ಹೊಟ್ಟೆ ಏನು ಮಾಡಬೇಕು? ಆಮೇಲೆ ಫಾಸ್ಟಿಂಗ್ ಮಾಡೋದು ಪ್ರಾಬ್ಲಮ್ ಅಲ್ಲ ಸರ್. ಫಾಸ್ಟಿಂಗ್ ಬ್ರೇಕ್ ಮಾಡೋದು ಯೂಶುವಲಿ ಹಣ್ಣಲ್ಲೇ ಬ್ರೇಕ್ ಮಾಡಬೇಕು. ಹಳೆ ಕಾಲದಲ್ಲ ನಾಟಿ ಹಸುವಿನ ಹಾಲು ಸಿಕ್ತಿತ್ತು, ಹಾಲು ಕುಡಿದು ಉಪವಾಸ ಮಾಡ್ತಿದ್ರು. ಈಗ ನಿಮಗೂ ರೀಸೆಂಟ್ ಆಗಿ ನಮಗೆ ಈ ಅರವಿಂದ್ ಕೇಜ್ರಿವಾಲ್ ಅವರೆಲ್ಲ ಈ ಯಾವ್ದದು ಈ ಕರಪ್ಷನ್ ಬಿಲ್, ಅಣ್ಣಾ ಹಜಾರೆ ಅವರೆಲ್ಲ ಬಂದು ನಿಂತಾಗೆಲ್ಲ ನಿಮಗೆ ಫಾಸ್ಟಿಂಗ್ ಬ್ರೇಕ್ ಮಾಡಿಸಿ ನಿಮಗೆ ಎಳ್ನೀರು, ಹಾಲು, ಹಂಗೆ ಒಳ್ಳೆ ಹಾಲು ಸಿಕ್ಕರೆ, ಒಳ್ಳೆ ಎಳ್ನೀರು ಸಿಕ್ಕರೆ ನೀವು ಕುಡಿಕೊಂಡಿರ್ಬೋದು, ಫಾಸ್ಟ್ನ ಬ್ರೇಕ್ ಮಾಡ್ಬೋದು. ಬಟ್ ಹಾಲು ಕುಡಿಯೋಕ್ಕೋಸ್ಕರ ನಾನು ಫಾಸ್ಟಿಂಗ್ ಮಾಡ್ತೀನಿ ಅನ್ಕೊಂಡು ಇವರು ಕೋಲ್ಡ್ ಕಾಫಿ ಕುಡ್ಕೊಳ್ಳೋದು, ಹೋಗಿ ಹಾಲು ಕುಡಿಯೋದು. ಈಗ ನಾವು ನಾಟಿ ಹಸುವಿಂದ ಹಾಲು ಅಂತ ಹೇಳಿದೀವಿ, ಇವ್ರು ನಾಟಿ ಹಸುನ ಬಿಟ್ಬಿಟ್ಟು ಬರೀ ಹಾಲನ್ನ ಫೋಕಸ್ ಮಾಡಿದ್ರೆ ಯಾವುದೋ ಪ್ಯಾಕೆಟ್ ಹಾಲು ಕುಡಿಯೋದು ರಾಂಗ್, ಯಾವುದೋ ಹೋಟ್ಲಲ್ಲಿ ಹೋಗಿ ಯಾವುದೋ ಹಾಲು ತಗೊಂಡು ಕುಡಿಯೋದು, ಆಲ್ಮಂಡ್ ಮಿಲ್ಕ್ ಅಂತ. ಆಲ್ಮಂಡ್ ಮಿಲ್ಕಲ್ಲಿ ಆಲ್ಮಂಡ್ಗಿಂತ ಜಾಸ್ತಿ ಸಕ್ಕರೆ ಹಾಕಿರ್ತಾರೆ. ಸೊ ಹಾಗೆಲ್ಲ ಕೆಲ್ಸಕ್ಕೆ ಬರಲ್ಲ. ನೀವು ಪ್ರಾಕೃತಿಕವಾಗಿ ಪ್ರಕೃತಿಗೆ ಎಷ್ಟು ಹತ್ರ ಇರಕ್ಕೆ ಪ್ರಯತ್ನ ಪಡ್ತೀರಿ, ಎಷ್ಟು ಎಂಟಿಯಾಗಿ ಇರಕ್ಕೆ ಪಡ್ತೀರಿ, ಅದರಲ್ಲಿ ನಿಮ್ಮ ಹೆಲ್ತ್ ಡಿಫೈನ್ ಆಗುತ್ತೆ. ನೀವು ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಿದ್ದೀರಿ ಅಂತ ನೀವು ಒಳಗಡೆಯಿಂದ ಚೆನ್ನಾಗಿದ್ದೀರಿ ಅಂತ. ನೀವು ಹೊರಗಡೆಯಿಂದ ಎಷ್ಟು ಮೇಕಪ್ ಮಾಡಿದ್ರು ಅದು ಮೇಕಪ್ ಅಂತ ಗೊತ್ತೇ ಆಗುತ್ತೆ. ಸೊ ಎಸ್ ವೀಕ್ಷಕರೇ, ನೋಡಿ, ಒಂದು ಉಪವಾಸದ ಹಿಂದೆ ಇಷ್ಟೆಲ್ಲ ವಿಚಾರಗಳಿದೆ. ನಾವು ಚಳಿಗಾಲದ ಉಪವಾಸದ ಬಗ್ಗೆ ಈ ಹಿಂದಿನ ಎಪಿಸೋಡ್ನಲ್ಲಿ ಮಾತಾಡಿದ್ದೀವಿ. ಸೊ ಅದನ್ನು ಕೂಡ ನೀವು ನೋಡ್ಬೋದು, ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಇರುತ್ತೆ. ಸೊ ಇವತ್ತು ಬೇಸಿಗೆ ಕಾಲ ಮತ್ತು ಈಗ ಬರ್ತಿರುವಂಥ ಹಬ್ಬಗಳು ಮತ್ತು ಉಪವಾಸಗಳು, ಅದರಲ್ಲಿ ಯಾವ್ಯಾವ ಬಗೆ ಇದೆ, ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ನಮ್ಮ ಕಾರ್ಯಕ್ರಮ ಇಷ್ಟ ಆದರೆ ನಿಮ್ಮವರಿಗೂ ಕೂಡ ಅದನ್ನು ತಲುಪಿಸಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.